ಚೆನ್ನಾಗಿದ್ದೀರಾ ಅಂತ ನಾನು ವೀಡಿಯೋದ ಮೂಲಕ ಅನ್ಕೋತಿದ್ದೀನಿ. ಸೊ ಇವತ್ತು ಬಂದು ನನ್ನ ಸ್ಕಿನ್ ಪರ್ಪಸ್ಸಿಗೆ, ಸೊ ವೀಡಿಯೋದಲ್ಲಿ ನಂದು ಸ್ಕಿನ್ ಪರ್ಪಸ್ಗೆ ಅಂತ ಹೇಳಿದ್ರೆ ಸ್ಕಿನ್ ಡಲ್ನೆಸ್ಗೆ ಮತ್ತು ಸ್ಕಿನ್ನಿಗೆ ಹ್ಯಾಕ್ನಿ ಆಗಿರೋದ್ರಿಂದ ಮತ್ತು ಬ್ಲ್ಯಾಕ್ನೆಸ್ ಮತ್ತು ವೈಟ್ನೆಸ್ ಇರೋದ್ರಿಂದ ಮತ್ತು ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಸೊ ಗೋ ಟು ಚಾನಲ್. ಓಕೆ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವಾಗ ಯಾರು ಹೊಸದಾಗಿ ಚಾನಲ್ನ ವಿಸಿಟ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡ್ತಿದ್ರೆ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಸೊ ಶೇರ್ ಮಾಡಿ. ಓಕೆನಾ, ವಿಡಿಯೋ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಓಕೆನಾ, ಇವಾಗ ಸ್ಕಿನ್ ಬಗ್ಗೆ ನಾನು ಹೇಳ್ತೀನಿ. ಅಂದರೆ ಡಲ್ನೆಸ್ ತುಂಬಾ ಆಗಿರ್ತಾ ಇರುತ್ತಲ್ಲ, ನಾವೀಗ ಹೊರಗಡೆ ಹೋಗ್ತಾ ಇರ್ತೀವಿ, ಸೊ ಬರ್ತೀವಿ, ಸ್ಕಿನ್ನಲ್ಲಿ ಧೂಳೆಲ್ಲ ಕೂತ್ಕೊಂಡು ಸ್ಕಿನ್ನನ್ನು ಒಂಥರ ಡಲ್ನೆಸ್ ಥರ ಮಾಡೋದು. ಟೊಮೆಟೊ ತೊಗೊಂಡಿದ್ದೀನಿ, ಟೊಮೆಟೊದಲ್ಲಿ ಆಲ್ರೆಡಿ ಪಲ್ಪು ತೊಗೊಂಡ್ಬಿಟ್ಟೆ. ಸೊ ಇಲ್ಲಿ ನೋಡಿ, ಸೊ ಪಲ್ಪು ತೊಗೊಂಡಿದ್ದೀನಿ. ಸೊ ಯೂಶ್ವಲಿ ನಾವು ಮನೇಲೇ ಇದ್ಕೊಂಡು ಸ್ಕಿನ್ನನ್ನು ಯಾವ ಥರ ಬ್ರೈಟ್ ಮಾಡೋದು ಅಂತ ಹೇಳೋದಾದರೆ ಇದರಲ್ಲೂ ಒಂದು ಈಸಿ ಮೆಥಡ್ ಇದೆ. ಇದಕ್ಕೆ ಸ್ವಲ್ಪ ಶುಗರ್ನ ಹಾಕ್ಕೊಂಡು ಈ ಥರ ಸ್ಕ್ರಬ್ ಮಾಡೋದು. ಸ್ಕ್ರಬ್ ಮಾಡ್ತಾ ಬಂದರೆ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಸೊ ಹಾಗೆ ಸ್ವಲ್ಪ ಪಲ್ಪ್ ತೊಗೊಂಡಿದ್ದೀನಿ. ಪಲ್ಪು ಜೊತೆಗೆ ನಾನಿವಾಗ ಇದು ರೋಸ್ ಪೆಟಲ್ ಏನಿದೆ ಅದರದ್ದು ಪೌಡರ್. ಯೂಶ್ವಲಿ ಇದು ನಿಮಗೆ ರೋಸ್ ಇದ್ದರೆ, ರೋಸ್ ಪೆಟಲ್ ಏನಾದರೂ ಇದ್ದರೆ ನೀವು ಮನೇಲಿ ಅದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ಬೇಕಾದರೆ ಯೂಸ್ ಮಾಡ್ಬೋದು. ಇದು ನಾನಿವಾಗ ಅಂಗಡಿಯಲ್ಲಿ ಹೊಸದಾಗಿ ಸಿಗುತ್ತೆ, ಸೊ ಅಂಗಡಿಯಲ್ಲಿ ಸಿಗುತ್ತೆ ಈ ಪೌಡರ್. ಸೊ ಅದನ್ನ ನಾನು ಇವತ್ತು ತಂದಿಟ್ಕೊಂಡಿದ್ದೆ. ಮೇ ಬಿ 6 ಮಂತ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೇಗ್ರೆನ್ಸಿ ಅಂತೂ ತುಂಬಾ ಚೆನ್ನಾಗಿದೆ ಇದ್ರದ್ದು. ರೋಸ್ ಪೆಟಲ್, ರೋಸದು ಯಾವ ಥರ ಸ್ಮೆಲ್ ಇರುತ್ತೆ ಸೊ ಅದೇ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕಿಂತ ಸ್ವಲ್ಪ ದೊಡ್ಡದ ಪ್ಯಾಕೆಟ್ ಸಿಗುತ್ತೆ. ಸೊ ಅದರಲ್ಲಿ ಖಾಲಿಯಾಗಿ ಈ ಥರ ಸಣ್ಣ ಬಾಟ್ಲಲ್ಲಿ ಈ ಥರ ಕ್ಯಾರಿ ಮಾಡಿ ಇಟ್ಟಿದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ಏನು ಏರ್ ಹೋಗೋದಾಗೆ ಇದನ್ನ ಒಂದು ಈ ಥರ ಕ್ಯಾಪ್ ತಗೊಂಡು ಫುಲ್ ಕ್ಲೋಸ್ ಮಾಡಿ ನೀವು ಇಟ್ಕೊಳ್ಳೋವಂಥದ್ದು. ಆಗ ಇನ್ನೂ ತುಂಬ ಟೈಮ್ ನಿಮಗೆ ಬರುತ್ತೆ. ಓಕೆನಾ, ಸೊ ಇದೇ ಈಗ ನನಗೆ ಸ್ವಲ್ಪ ರೋಸು ಪೆಟಲ್ದು ಏನಿದೆ ಪೌಡರ್ ಏನಿದೆ ಸೊ ಅದನ್ನ ನಾನು ಇವದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಮತ್ತು ಕ್ಯಾಪ್ನ ಈ ಥರ ಕ್ಲೋಸ್ ಮಾಡಿ ಏರ್ ಹೋಗೋದಾಗೆ ನೀವು ಇದನ್ನ ಪ್ರೊಟೆಕ್ಟ್ ಮಾಡ್ಬೋದು. ಇದಾದಮೇಲೆ ಸ್ವಲ್ಪ ರೋಸ್ ವಾಟರ್ನ ಇದಕ್ಕೆ ಹಾಕ್ಕೊಳ್ತೀನಿ. ಹೇಗೆ ಅಂತ ಹೇಳಿದ್ರೆ ಇದೆ ಸ್ವಲ್ಪ ಥಿಕ್ನೆಸ್ ಇದೆ, ಸೊ ಅದರಿಂದ ರೋಸ್ ವಾಟರ್ ಹಾಕ್ಕೊಳ್ತೀನಿ. ರೋಸ್ ವಾಟರ್ ಹಾಕಿದ್ರೂ ಆಗುತ್ತೆ, ಇಲ್ಲಾದರೂ ಸ್ಕಿಪ್ ಮಾಡಿದ್ರೂ ಮಾಡ್ಬೋದು. ಬಟ್ ನಾನಿವಾಗ ರೋಸ್ ವಾಟರ್ನ ಸ್ವಲ್ಪ ಯೂಸ್ ಮಾಡ್ತೀನಿ, ಏಕೆಂದರೆ ಫೇಸಿಗೆ ರೋಸ್ ವಾಟರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೆ ಇಷ್ಟನ್ನು ಮಿಕ್ಸ್ ಮಾಡಿ ಹಾಕೋದು. ಇದು ಹಾಕೋದ್ರಿಂದ ತುಂಬಾ ಸ್ಕಿನ್ ಚೆನ್ನಾಗಾಗುತ್ತೆ. ಓಕೆನಾ, ಸ್ಕಿನ್ನು ಚೆನ್ನಾಗಾಗುತ್ತೆ, ಬ್ರೈಟ್ ಆಗುತ್ತೆ, ಮತ್ತು ಏನು ನಮ್ಮ ಸ್ಕಿನ್ನಲ್ಲಿರುವ ಡಲ್ನೆಸ್ ಏನಿದೆ ಅದು ಹೋಗಲಿಕ್ಕೆ ಯೂಸ್ ಆಗುತ್ತೆ. ಓಕೆ, ಇದನ್ನು ಇವಾಗ ನಾವು ಹಚ್ಚೋಣ ಸ್ಕಿನ್ನಿಗೆ. ನೋಡಿ ಈ ಥರ ಡೈಲಿ ನೀವು ಇದೇ ಥರ ಮಾಡ್ತಾ ಬನ್ನಿ. ಎನಿ ಒನ್ ಗೈಸ್ ಯಾರು ಬೇಕಾದರೂ ಹಾಕ್ಕೊಳ್ಬೋದು. ಸೊ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಸೊ ಸಣ್ಣ ಮಕ್ಕಳಿಗೂ ಡಲ್ನೆಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಹಾಕ್ಕೊಳ್ಬೋದು. ಮತ್ತು ಒಂದು 18-19 ಇಯರ್ಸ್ ಈ ಥರ ಇರೋರು ಹಾಕ್ಕೊಳ್ಬೋದು. ಮತ್ತು ಗರ್ಲ್ಸ್ ಹಾಕ್ಕೊಳ್ಬೋದು, ಬಾಯ್ಸ್ ಹಾಕ್ಕೊಳ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ತುಂಬಾ ಬೆನಿಫಿಟ್ಸ್ ಇದೆ ಈ ಏನೋ ಪ್ಯಾಕಲ್ಲಿ. ಸೊ ಇದನ್ನ ಇವಾಗ ನಾನು ಸ್ಕಿನ್ನಿಗೆ ಹಾಕಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಆ ರೋಸದು ಪೆಟಲ್ ಏನಿದೆ ಅದರದ್ದು ಫ್ರೇಗ್ರೆನ್ಸ್ ಏನಿದೆ ಅದು ಹಂಗೇ ಹೊಡಿತಾ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಸ್ಕಿನ್ನಿಗೆ ಹಾಕೋಣ. ಸ್ಕಿನ್ನಿಗೆ ನೋಡಿ, ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಗ್ಬೋದು ಅಂತಲೂ ಅಂದ್ಕೊಳ್ತೀನಿ. ಸೊ ಮತ್ತೊಂದು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನಾನು ಮುಂದೆ ಬಂದೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದೊಂದಿಗೆ. ಓಕೆನಾ.